ಎಸ್, ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಹೋಗೋಣ. ಓಕೆ, ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಈಗ? ಈ ಚುನಾವಣೆಗಳ ಸರಮಾಲೆಗಳ ಕಾರಣಗಳನ್ನು ಹೇಳ್ತಾ ಇದ್ರು, ಸರಣಿ ಕಾರಣಗಳನ್ನು ಹೇಳ್ತಾ ಇದ್ರು. ಆ ಚುನಾವಣೆ ಮುಗಿಲಿ, ಈ ಚುನಾವಣೆ ಮುಗಿಲಿ, ಆಮೇಲೆ ಸಂಪುಟ ಪುನಾರಚನೆ ಮಾಡೋಣ ಅಂಥೇಳಿ. ಆಮೇಲೆ ತದನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗು, ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಮಿಡ್ ನೈಟ್ ಮೀಟಿಂಗ್ ಇವೆಲ್ಲಗಳನ್ನು ನೋಡ್ತಾನೆ ಬಂದಿದ್ದೇವೆ. ಅದಕ್ಕೊಂದು ದರ್ ಇಸ್ ಅ ಟೈಮ್ ಅಲ್ಲ, ಒಂದು ಪೇಷನ್ಸ್ಗೂ ಒಂದು ಲಿಮಿಟ್ ಇದೆಯಲ್ಲ ಅನ್ನುವ ಬಾಣ ಬಿರುಸುಗಳು ಕೂಡ ಈಗಾಗಲೇ ನಡೀತಾ ಇದ್ದಾವೆ. ಎಸ್, ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವ್. ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ನಾವು ಬಹಳಷ್ಟು ದಿನಗಳಿಂದ ಈ ಸುದ್ದಿ ಕೊಡ್ತಾನೇ ಇದ್ದೀವಿ, ಇನ್ನೂ ಕೊಡ್ತಾ ಇದ್ದೀವಿ, ಯಾಕಂದರೆ ಪ್ರೆಸೆಂಟ್ ಅಪ್ಡೇಟ್. ದಿಸ್ ಇಸ್ ವಾಟ್ ದ ರಿಯಾಲಿಟಿ. ಅಂದರೆ ಸದ್ಯಕ್ಕೆ ವಾಸ್ತವ ಇರೋದೇ ಹಿಂಗೆ. ಏನು ವಾಸ್ತವ ಅಂದರೆ ಸ್ಪಷ್ಟನೆ ಇಲ್ಲದೆ ಇರುವಂಥ ವಾಸ್ತವ. ಅಂತಹ ಒಂದು ರಾಜಕಾರಣದ ನ್ಯೂಸ್ ಅಪ್ಡೇಟ್ನ ನಿಮಗೆ ಕೊಡ್ತಾ ಇದ್ದೀವಿ. ನೋಡ್ರಿ, ಅವ್ರು ಹೇಳ್ತಾ ಇದ್ದಾರೆ CM ಸಿದ್ದರಾಮಯ್ಯ ಸೀಟ್ ಚೇಂಜ್ ಮಾಡೋಕೆ ಡೇಟ್ ಫಿಕ್ಸ್ ಮಾಡಬೇಕು ಅಂತ ಟ್ವಿಸ್ಟ್ ಸಿಗ್ತಾ ಇದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಲೇಟೆಸ್ಟ್ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲೇ ಶಾಕ್ ಆಗಿದೆ. ಕರ್ನಾಟಕದ ಕಾಂಗ್ರೆಸ್ CM ಬದಲಾವಣೆ ನಿರ್ಧಾರ ಮಾಡೋಕೆ ಡೇಟ್ ಫಿಕ್ಸ್ ಮಾಡಬೇಕು. ಜೊತೆಗೆ ನಾನು, ಸೋನಿಯಾ, ರಾಹುಲ್ ಮೂವರೇ ಈ ನಾಯಕರು ಮೀಟಿಂಗ್ ಮಾಡಬೇಕು. CM ಬದಲಾವಣೆ ಬಗ್ಗೆ ಚರ್ಚೆಗೆ ಮೀಟಿಂಗ್ ಡೇಟ್ ಫಿಕ್ಸ್ ಆಗಬೇಕು ಅಂತ ಖರ್ಗೆ ಈ ಒಂದು ಟ್ವಿಸ್ಟ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಖರ್ಗೆ ಭೇಟಿ ಮಾಡಿದ್ದಂತಹ DK ಶಿವಕುಮಾರ್ ಕ್ಯಾಂಪ್ ಮತ್ತು CM ಸಿದ್ದು ಕ್ಯಾಂಪ್ ಆಪ್ತರು ಕಾಂಗ್ರೆಸ್ ಸುಪ್ರೀಂ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಈ ಹೊಸ ಸ್ಟೇಟ್ಮೆಂಟ್ನಿಂದ ಶಾಕ್ ಆಗಿರೋದು ಸುಳ್ಳಲ್ಲ. ಓಕೆ, ನೋಡಿ, ಇದು ಬಹಳ ಬೇಸರದ ವಿಚಾರ ಏನು ಅಂತ ಹೇಳಿದ್ರೆ, ಬರೀ ಅದೇ ಸುದ್ದಿಯನ್ನು ಚರ್ವಣ ಮಾಡ್ತಾ ಇರುವಂಥದ್ದು. ಕರೆಕ್ಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಮೈಂಡ್ಸೆಟ್ ಆಫ್ ದ ವ್ಯೂವರ್ಸ್. ಅಂದರೆ ನಮ್ಮ ಮತದಾರರು ಅನ್ಸತ್ತೆ, ಏನ್ರಿ ಇವ್ರದ್ದು ಬರೀ ಸೀಟು ಹಂಚಿಕೆ ಸಂಬಂಧಪಟ್ಟ ಹಾಗೆ. ಅದು ಯಾವ ಸೀಟು? ಮುಖ್ಯಮಂತ್ರಿಯ ಸೀಟು. ಹಾಗಾಗಿ ಅದು ಈಸಿಯಾಗಿ ಸಾಲ್ವ್ ಆಗುವಂಥದ್ದಾಗಿದ್ದರೆ ನಾವು ಯಾವಾಗಲೂ ಈ ಸುದ್ದಿನ ಮುಗಿಸ್ಬಿಡ್ತಿದ್ವಿ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಸಿಗ್ತಾ ಇರೋದ್ರಿಂದ, ಆ ಕುತೂಹಲ ಇರೋದ್ರಿಂದ, ಮತ್ತು ನಮ್ಮ ರಾಜ್ಯದ ಜನತೆಗೂ ಕೂಡ ಅದನ್ನು ತಿಳಿದುಕೊಳ್ಳುವಂಥ ಅವಕಾಶ, ಹಕ್ಕು ಎಲ್ಲ ಇರೋದರಿಂದ ಆ ಸುದ್ದಿನ ನಾವು, ಅದಕ್ಕೆ ಸಂಬಂಧಪಟ್ಟಂಥ ಸುದ್ದಿನ ಪ್ರಸಾರ ಮಾಡಲೇಬೇಕು, ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಈ ಸುದ್ದಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿನದಾಗಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಮಾತನಾಡೋಕ್ಕೆ ಹೋದರೆ ಇನ್ನೂ ತುಂಬ ದೂರದ ಮಾತು ಅನ್ನೋ ಥರದಲ್ಲಿ ವಾತಾವರಣ ಇದೆ. ಹಾಗಾಗಿ ಈ ವಾಸ್ತವ ಸಂಗತಿಯನ್ನು ಅರ್ಥ ಮಾಡ್ಕೊಳ್ತಾ ನಾವು ಈ ಸುದ್ದಿನ ಗಮನಿಸೋಣ. ಏನು ಮ್ಯಾಟ್ರು? ಸಿದ್ದರಾಮಯ್ಯನವರು ಸದ್ಯಕ್ಕಲ್ಲ, ನಿಮ್ಗೆ ಯಾರಿಗೇ ಆದರೂ ಅಷ್ಟೇ, ಒಂದು ಪವರ್ಲಿರೋರಿಗೆ ಇಳಿರಿ ಅಂತ ಹೇಳಿದರೆ ಬೇಜಾರು ಆಗೇ ಆಗುತ್ತೆ ಅಲ್ವೇ? ಆದರೆ ಮುಖ್ಯಮಂತ್ರಿ ಸ್ಥಾನದಿಂದ ನಾನು ಇಳಿಯೋಕ್ಕೆ ರೆಡಿ ಇಲ್ಲ, ಏನೋ ಅಗ್ರಿಮೆಂಟ್ ಆಗಿದೆ ಅನ್ನೋದು ಈಗಾಗಲೇ ಜನಜನಿತವಾಗಿರುವಂಥ ಮಾತು. ಎಲ್ಲರೂ ಹೇಳಿದ್ದಾರೆ, ಇದರಲ್ಲಿ ಹೇಳಿದಾರಾ ಅಂತ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಸಂದರ್ಶನಗಳು ಆಗಿದ್ದಾವೆ. ಅವ್ರ ಪರ ಇವ್ರ ಪರ ಎಲ್ಲರೂ ಕೂಡ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಓಕೆ, ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು, ಪರಿಷತ್ ಸದಸ್ಯರು ಮತ್ತು ಹಿರಿಯ ರಾಜಕಾರಣಿ, ಸಜ್ಜನ ರಾಜಕಾರಣಿ ಚೆಲುವಾದಿ ನಾರಾಯಣ ಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸರ್? ನಮಸ್ಕಾರ ರಾಘವ ಅವರೇ. ನಮಸ್ಕಾರ ಸರ್. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಕರೆಕ್ಟು, ಆದರೆ ಅವರನ್ನೇ ಕೇಳಿದರೆ ಇದಕ್ಕೆಲ್ಲ ಸುಪ್ರೀಂ ಕೋರ್ಟ್ ಹೈಕಮಾಂಡ್ ಎಲ್ಲ ನಿರ್ಧಾರ ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಅವರು ಹೈಕಮಾಂಡ್ನ ಒಂದು ಭಾಗವಾಗಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಅವರನ್ನು ಬರೀ ಕೇವಲ ಗೊಂಬೆಯಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತಾ? ಯಾಕಂತ ಹೇಳಿದ್ರೆ ನೀವು ಬಹಳ ಒಡನಾಟ ಇರುವಂಥವ್ರು, ಅವ್ರ ಜೊತೆಗೆ ಇದ್ದಂಥವ್ರು. ಈಗ ಪಕ್ಷ ಬದಲಾವಣೆ ಆಗಿರ್ಬೋದು, ಬೇರೆ ಮಾತು, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ತಾವು ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರಾಗಿ ಅಷ್ಟೇ ಅಲ್ಲದೆ ಅದನ್ನು ಹೊರತುಪಡಿಸಿ ಈ ಸುದ್ದಿನ ಹೇಗೆ ನೋಡ್ತೀರಿ ತಾವು? ಖರ್ಗೆ ಅವ್ರ ವಿಚಾರಕ್ಕೆ ಬಂದರೆ
ಹಿಂಗೆ ಖರ್ಗೆ ಅವರು ಪಾಪ ಖರ್ಗೆ ಅಂತ ಅನ್ನಿಸ್ತಾ ಇದೆಯಾ? ಆಕ್ಚುಲಿ ನಾನು ಖರ್ಗೆ ಸಾಹೇಬರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಉಂಟು. ತಾವು ಹೇಳಿದಂತೆ ಹಾ ಅವರು ಒಂದು ಎತ್ತರದ ನಾಯಕರು, ಅದರಲ್ಲಿ ಅನುಮಾನ ಇಲ್ಲ. ಕರೆಕ್ಟು. ಆದ್ರೆ ಅವರು ಕರ್ನಾಟಕದ ಮಟ್ಟದಲ್ಲಿ ಇರುವವರಿಗೆ ಹಾ ಎಐಸಿಸಿ ಅಧ್ಯಕ್ಷರನ್ನ ಹೈಕಮಾಂಡ್ ಅಂತ ಅವರೇ ನಮ್ಗೆ ಹೇಳ್ತಿದ್ರಲ್ವಾ. ಹ್ಮ್ ಹ್ಮ್ ಎಐಸಿಸಿ ಅಧ್ಯಕ್ಷರು ಅಂದ್ರೆ ಅದೇ ಹೈಕಮಾಂಡ್. ಹ್ಮ್ ಎಐಸಿಸಿ ಹೇಳ್ದಂಗೆ ನಾವು ಕೇಳಬೇಕು ಅನ್ನೋ ಮಾತುಗಳನ್ನ ನಮ್ಗೆಲ್ರಿಗೂ ಹೇಳ್ತಿದ್ರು. ಓಕೆ. ಆ ಕಾಲ ಬೇರೆ. ಹ್ಮ್ ಇವತ್ತು ಅವರೇ ಎಐಸಿಸಿ ಅಧ್ಯಕ್ಷರು. ಹ್ಮ್. ಅವರೇ ಎಐಸಿಸಿ ಅಧ್ಯಕ್ಷರಾದ್ಮೇಲೆ ಹೈಕಮಾಂಡ್ ಯಾರು? ಅವರೇ ಹೈಕಮಾಂಡ್. ಅವರೇ. ಅವರ ಮಾತಿನ ಪ್ರಕಾರವೇ ಅವರೇ ಹೈಕಮಾಂಡ್. ಹ್ಮ್ ಹ್ಮ್ ಆದ್ರೆ ಈಗ ಯಾಕೋ ರಾಗ ಬದಲಿಸಿ ಹಾ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಅಂತಂತಂದ್ರೆ ಹ್ಮ್ ಸೊ ಜನ ಸಹಜವಾಗಿ ಅನುಮಾನ ಪಡ್ತಾರೆ. ಹ್ಮ್ 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 ಅಂದ್ರೆ ಎಐಸಿಸಿ ಅಧ್ಯಕ್ಷರು ಹೈಕಮಾಂಡ್ ಅಲ್ವಾ? ಓಕೆ. ಇವರು ಯಾವ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ? ಇಂತಹ ಮಾತುಗಳು ಬರ್ತಕ್ಕಂಥದ್ದು ಸಹಜ. ಚಲವಂತಿ ನಾರಾಯಣ ಅಥವಾ ಸ್ವಾಮಿ ಸರ್, ಓಕೆ. ಅವರೇ ಹೇಳ್ಬೇಕು. ಹೇಳಿ ಹೇಳಿ ಹೇಳಿ. ಹೋಗ್ಲಿ, ಹೈಕಮಾಂಡ್ ಯಾರು? ಹಾ ರಾಹುಲ್ ಗಾಂಧಿಯಾ, ಹಾ ಪ್ರಿಯಾಂಕಾ ಗಾಂಧಿಯಾ, ಹಾ ಅಥವಾ ಸೋನಿಯಾ ಗಾಂಧಿಯಾ? ಹ್ಮ್ ಯಾರು ಹೈಕಮಾಂಡ್? ಅವರೇ ಹೇಳ್ಬೇಕಲ್ಲ. ಹ್ಮ್ ಹ್ಮ್ ನನಗೆ ಒಂದು ನೋವಾಗಿದ್ದು ಸಂಗತಿ ಏನಂತಂದ್ರೆ ಹಾ ಹಾ ಆ, ಇದು ರಾಜ್ಯಸಭೆಯಲ್ಲೇ ಕುಳಿತು ಹಾ ಒಬ್ಬ ಎಐಸಿಸಿ ಅಧ್ಯಕ್ಷರು ಆಗಿದ್ದವರು ಹಾ ಮುಜೆ ಬನಾನೆ ವಾಲೆ ಇದರ ಬೈತಾ ಹಾಯ್ ಅಂತಂದ್ರಲ್ಲ, ಹಾ ಅದು ಸುಮಾರು ಜನರಿಗೆ, ನನಗೊಬ್ಬನಿಗೆಲ್ಲ ಸುಮಾರು ಜನರಿಗೆ ಕರೆಕ್ಟ್. ನೋವಾಗ್ಬಿಟ್ಟಿದೆ. ಹ್ಮ್ ಹ್ಮ್ ಯಾಕೆಂತಂದ್ರೆ ಒಬ್ಬ ಎಐಸಿಸಿ ಅಧ್ಯಕ್ಷರು ಹ್ಮ್ ಏನೂ ಅಲ್ಲದ, ಅವ್ರ ಅಧ್ಯಕ್ಷರು ಅಲ್ಲ, ಏನೂ ಅಲ್ಲ. ಹ್ಮ್ ಸೋನಿಯಾ ಗಾಂಧಿ ಅವ್ರ ಪಕ್ಕದಲ್ಲಿ ಕುಳಿತಿದ್ದಾಗ ಮುಜೆ ಬನಾನೆ ವಾಲೆ ಇದರ ಬೈತಾ ಹೈ ಅಂದ್ರೆ ಹೌದು ನನಗೆ ಭವಿಷ್ಯ ಕೊಡೋರು ಇಲ್ಲಿ ಕುಳ್ತವ್ರೆ, ಇವರೇ ನನ್ಗೆ ಎಲ್ಲಾನು ಅಂತ ಅಂದ್ಬಿಟ್ರೆ ನೀವು ಹೌದು, ಹೇಗಾಗ್ಬೇಡ. ಮತ್ತೆ ನೀವು ಎಐಸಿಸಿ ಅಧ್ಯಕ್ಷರಾಗಿರೋದು ಏನಕ್ಕೆ? ಹ್ಮ್ ಈ ಪ್ರಶ್ನೆ ನಾನು ಮಾಡೋದು ಬೇಡ. ಹ್ಮ್ ಈ ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ರು ಮಾಡ್ತಾರೆ ಅಲ್ವಾ? ಕರೆಕ್ಟ್ ಸರ್. ಅಂದ್ರೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ನ ಸಂಸ್ಕೃತಿ ಹೇಗಿದೆ, ಹೈಕಮಾಂಡ್ ಯಾವ ರೀತಿ ನಡ್ಕೊಳ್ಳುತ್ತೆ, ನೋಡ್ಕೊಳ್ಳುತ್ತೆ, ಯಾವುದರ ಆಧಾರದ ಮೇಲೆ ಹೈಕಮಾಂಡ್ ನಡೀತಾ ಇದೆ ಅನ್ನೋದನ್ನು ತಾವು ತಿಳಿದುಕೊಂಡಿದ್ದೀರಿ. ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ ಸರ್. ಈ ಮುಖ್ಯಮಂತ್ರಿ ರೇಸ್ನಲ್ಲಿ ಕೊನೆಯ ಸಂದರ್ಭದಲ್ಲಿ ಸುಮ್ಮನೆ ಬೇರೆಯವ್ರಿಗೆ ಟಾಂಗ್ ಕೊಡೋಕ್ಕೆ ದಲಿತ ಕಾರಣ ಬಳಸ್ತಾ ಇದ್ದಾರಾ? ಈಗ ಪರಮೇಶ್ವರ್ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಮಾರ್ಮಿಕವಾಗಿ ಮಾಡ್ತಾರೋ, ನೇರವಾಗಿ ಮಾಡ್ತಾರೋ? ಈಗ ಖರ್ಗೆ ಅವ್ರಿಗೂ ಕೂಡ ನೀವು ಕಂಡ ಹಾಗೆ CM ಆಗಬೇಕು ಅನ್ನೋ ಆಸೆ ಇದೆ ಅಂತ ಅನ್ಸುತ್ತಾ? ಅಲ್ಲಲ್ಲ, ಪ್ರತಿಯೊಬ್ಬರಿಗೂ ಅದು ಇರುತ್ತೆ. ಹಾ ಖರ್ಗೆ ಅವ್ರಿಗೂ ಇತ್ತು. ಹ್ಮ್ ಖರ್ಗೆ ಅವ್ರು ದಲಿತರಲ್ಲಿ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಂದಾಗ ಹ್ಮ್ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗ್ತಕ್ಕಂತ ಕಾಲದಲ್ಲೇ ಅವರೇ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ಮಾಡಿದವರಲ್ಲಿ ನಾನು ಮೊದಲಿಗ. ಹಾ 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 ಅದಾದ ನಂತರ ಎಸ್ ಎಂ ಕೃಷ್ಣ ಸಾಹೇಬರದು ಸರ್ಕಾರ ಹೋಯ್ತು. ಅವತ್ತು ಹಂಗ್ ಅಸೆಂಬ್ಲಿ ಬಂತು. ಹಾ ಬಂದ ಸಂದರ್ಭದಲ್ಲಿ ಹ್ಮ್ ಧರ್ಮಸಿಂಗ್ ಅವ್ರು ಆಗ್ಬೇಕು ಅಂತ ಒಂದು ಪಕ್ಷದ ಕಚೇರಿ ಮುಂದೆ ಟೆಂಟ್ ಹಾಕಿದ್ರು ಕೆಲವರು. ಹಾ LN ಮೂರ್ತಿ, ಮೋಹನ್ ಕೊಂಡಜ್ಜಿ, ಕೆಲವರೆಲ್ಲಾನು ಸೇರಿ. ಹ್ಮ್ ನಾನು ಈ ಕಡೆಗೆ ಟೆಂಟ್ ಹಾಕಿ ಖರ್ಗೆ ಸಾಹೇಬ್ರು ಆಗಬೇಕು ಅಂತ ಹೋರಾಟ ಮಾಡಿದವನ್ ನಾನು ಅವತ್ತು. ಹ್ಮ್ ಹ್ಮ್ ಅದು ಬೇರೆ ವಿಷಯ. ಓಕೆ. ಅದಾದ ನಂತರ ಹಾ ಇವ್ರೇನಾದ್ರೂ ಗಟ್ಟಿ ಧ್ವನಿ ಎತ್ತಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಏನಾದ್ರೂ ಒಂದು ದಿವಸ ಹೇಳಿದ್ದಿದ್ರೆ ಹಾ ಹಾ ಅವರ ಎತ್ತರದ ನಾಯಕತ್ವಕ್ಕೆ ಮಣಿದು ಹಾ ಅವಕಾಶ ಅಥವಾ ಆಗ್ಬೋದಿತ್ತು. ಅವತ್ತೇ ಆಗಬಹುದಾಗಿತ್ತು. ಸರ್ ಓಕೆ, But- ನಾನು ನಿಮ್ಮನ್ನ ಇಲ್ಲಿ ಒಂದು ಪಾಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ. ಈಗ ಅವ್ರು ಹೇಳ್ತಾ ಇದ್ದಾರೆ ಅದಾಗೋಕೆ ಹಣೆ ಬರಹ ಬೇಕಲ್ವಾ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ, ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ಬಿಡುತ್ತೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಕಾರಣಕ್ಕಾಗಿ ಅವ್ರಿಗೆ ಸಹಕಾರ ಸಿಗ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತೆ? ಅಲ್ಲ, ಸಹಕಾರ ಸಿಗ್ತಾ ಇದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ಅಲ್ಲ, ಈಗ ಮುಖ್ಯಮಂತ್ರಿ ಆಗೋದಷ್ಟು ಸುಲಭ ಇಲ್ಲ, ಅವರೇ ಹೇಳ್ತಾ ಇದ್ದಾರೆ. ಮತ್ತು ಸುಲಭ ಇಲ್ಲ ಅನ್ನೋದಾದ್ರೆ ಹಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತ ಹೇಳ್ತಾರಲ್ವಾ. ಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತು ಹೇಳಿದ್ದಾರೆ. ಹ್ಮ್ ನಿಮ್ಮ ಹಣೆ ಬರಹವನ್ನ ನಂಬಿ ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ. ಕರೆಕ್ಟ್. ಯಾವುದು ಹಣೆ ಬರಹದಿಂದ ಬರೋದಿಲ್ಲ, ಹ್ಮ್
ನಿಮ್ಮ ಶ್ರಮ ಮತ್ತು ನಿಮ್ಮ ತಾಕತ್ತಿನಿಂದ ನೀವು ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಈಗ ಅದಕ್ಕೆ ಯಾಕೋ ಅದಕ್ಕೆ ಅಪಚಾರ ಆಯ್ತಲ್ಲ, ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾರಲ್ಲ. ಹಣೆ ಬರಹವನ್ನ ಇವತ್ತ್ಯಾಕೆ ತಗೊಂಡ್ರು ಮಾನ್ಯ ಖರ್ಗೆ ಸಾಹೇಬರು? ಅಂದ್ರೆ ಅವ್ರು ಎದುರೋದನ್ನ ನಿಲ್ಲಿಸ್ಬೇಕು ಮೊದಲು. ಅವ್ರಿಗೆ ಹೆದರಿಕೆ. ನಾನೇ ಯಾವ ಕಾರಣಕ್ಕಾಗಿ ಹೆದರಿಕೆ ಅಂತ ಹೇಳ್ತೀರಾ ಸರ್? ನೋಡಿ, ನಾನು ಹೇಳ್ತೆ ಅದು ಯಾಕೆ ಅಂತ ಆಮೇಲೆ ಇದು ವಿಷಯ. 2015 2.5 ವರ್ಷ ಆಗಿತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. ಮತ್ತೆ 2.5 ವರ್ಷಕ್ಕೆ ಖರ್ಗೆ ಅವರನ್ನ ಮಾಡ್ಬೇಕು ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದೀವಿ. ಮತ್ತೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ ನಾನು ಮೆಮೊರಂಡಮ್ ಕೊಟ್ಬಿಟ್ಟಿದ್ದೆ ಅವತ್ತು. ಕೊಟ್ಟ ಮೇಲೆ ಅದೊಂದು ದೊಡ್ಡ ಗಲಿಬಿಲಿ ಆಯ್ತು, ರಂಪ ಆಯ್ತು, ಚರ್ಚೆಗಳಾಯ್ತು. ಬಹು ಚರ್ಚೆ ಆಗಿದ್ದಕ್ಕೆ ಯಾಕೆ ಅಂತ ಗೊತ್ತಿಲ್ಲ, ಖರ್ಗೆ ಅವ್ರು ಹೆದರ್ಕೊಂಡ್ಬಿಟ್ರು. ಹೆದರ್ಕೊಂಡ್ಬಿಟ್ಟು ಮೀಡಿಯಾ ಮುಂದೆ ಇಲ್ಲ ನನ್ನ ಹತ್ರ ಯಾರೋ ಉಪಯೋಗ ಪಡ್ಕೊಳಕ್ಕೆ, ನನ್ನ ಹತ್ರ ಸಿಂಪತಿ ಗಿಟ್ಟಿಸ್ಲಿಕ್ಕೆ ನಮ್ ಜೊತೆಯಲ್ಲಿರೋರು ಯಾರೋ ಹಂಗೆ ಹೇಳಿಕೆ ಕೊಡಿಸ್ಬಿಟ್ಟು ರಾಹುಲ್ ಗಾಂಧಿಗೆ ಮೆಮೊರಂಡಮ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ದಲಿತ ಅನ್ನಂಗಿದ್ರೆ ನನಗೆ ಮುಖ್ಯಮಂತ್ರಿನೇ ಬೇಡ ನನಗೆ ಅಂತೇಳಿ ನನ್ನ ಮುಂದೆನೆ ಹೇಳ್ಬಿಟ್ರು. ಅಲ್ಲ ಸರ್, ಅಂದ್ರೆ ಒಂದ್ ಸ್ವಲ್ಪ ಚರ್ಚೆ ಮಾಡ್ಬೇಕಿದ್ನ ಅಂತ ಅನಿಸ್ತಾ ಇದೆ. ಕಾರಣ ಇಷ್ಟೇ, ಈಗ ಅವರು ಹಿರಿಯರು, ರಾಜಕಾರಣದ ಪಟ್ಟುಗಳು ಗೊತ್ತಿರುವಂಥವ್ರು, ಸೋಲಿಲ್ಲದ ಸರ್ದಾರ ಅನ್ನೋ ಖ್ಯಾತಿನೂ ಕೂಡ ಪಡೆದುಕೊಂಡಂಥವ್ರು, ಅವ್ರಿಗೆ ಯಾವ ಕಾರಣಕ್ಕಾಗಿ ಹಿಂಜರಿಕೆ ಇತ್ತು ಅಂತ ತಮಗನ್ಸುತ್ತೆ? ಇಲ್ಲ, ಹಿಂಜರಿಕೆ ಅಂತಂದ್ರೆ ಅವರ ಮನಸ್ಥಿತಿಯೇ ಒಂಥರ ಸಂಕುಚಿತ ಮನಸ್ಥಿತಿ. ನನಗೂ ಅಧಿಕಾರ ಇದೆ, ನಾನು ಪಕ್ಷಕ್ಕೆ ದುಡ್ದಿದ್ದೀನಿ, ಯಾಕೆ ನಾನು ಮುಖ್ಯಮಂತ್ರಿ ಆಗ್ಬಾರ್ದು ಅನ್ನೋ ಅಷ್ಟು ಕೇಳೋಷ್ಟು ಧೈರ್ಯ ಪಾಪ ಅವ್ರಿಗೆ ಇರ್ಲಿಲ್ವೇನೋ ಅಂತ ಅನಿಸ್ತದೆ. ಸರ್, ಈಗ ಒಬ್ಬ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟು ಶಾಸಕರ ಬೆಂಬಲ ಬೇಕು ಅಂತೆಲ್ಲ ಹೇಳ್ತೀವಿ. ನಿಜಕ್ಕೂ ಅದು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಆ ಪರಿಸ್ಥಿತಿ, ಆ ಸಂಸ್ಕೃತಿ ಇದೆಯಾ? ಅಲ್ಲೆಲ್ಲಾನು ನಿಮ್ಮ ಸೀಟ್ ಮೇಲೆ ಲೆಕ್ಕ ಹಾಕಿ ಯಾರು ಮಾಡಲ್ಲ. ಎಲ್ಲಾನು ನೋಡಿ, ಇವ್ರು ನಮ್ ಮಾತು ಕೇಳ್ತಾರಂತಂದ್ರೆ ಇವ್ರನ್ನ ಮಾಡೋಣ, ಇವ್ರು ಹೇಳ್ದಂಗೆ ಕೇಳ್ತಾರೆ ಅದಕ್ಕೆ ಇವ್ರು ಇರ್ಲಿ, ಆ ರೀತಿ ಚಾಯ್ಸೇ ಹೊರ್ತು ಯಾವತ್ತು ತಾನೇ ಇದ್ರ ಮೇಲೆ ನಡೆದಿದೆ ಅಲ್ಲಿ? ಅಂದ್ರೆ ಲಕೋಟೆ ರಾಜಕಾರಣ ಅಂತ ಹೇಳ್ತಾರೆ. ಅಷ್ಟೇ. ಹೈಕಮಾಂಡ್ ಮನ್ಸು ಮಾಡಿದ್ರೆ ಯಾವತ್ತೋ ಖರ್ಗೆ ಸಾಹೇಬರು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಅವ್ರಿಗೆ ಅವ್ರಿಗೆ ವೋಟ್ ಬ್ಯಾಂಕು ಅದು ಇದು ಮುಖ್ಯವೇ ಹೊರತು ಯಾರನ್ನ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಮುಖ್ಯನೇ ಅಲ್ಲ. ಈಗಲೂ ಒಬ್ಬ ದಲಿತರು ಒಬ್ರು ಬೇಕಾಗಿತ್ತು ಸುಮ್ಮನೆ ಅಲ್ಲಿ AICCಯಲ್ಲಿ ಕುತ್ಕೊಳಕ್ಕೆ, ಅದನ್ನ ಜನರಿಗೆ ತೋರಿಸ್ಬೇಕಾಗಿತ್ತು. ಆಮೇಲೆ ಸೀನಿಯರ್ ಮನುಷ್ಯ ಅನ್ನೋದು ಒಂದು ಗೌರವ. ಸೊ ಅದಿದ್ರೆ ಹೆಂಗೋ ನಡ್ಕೊಂಡು ಹೋಗ್ತದೆ. ಅವರೇ ಹೇಳ್ಬಿಟ್ರಲ್ಲ, ಆಮೇಲೆ ಒಪ್ಕೊಂಡ್ಬಿಟ್ರಲ್ಲ, ನಾನು ಮುಜೆ ಬನಾನೆ ವಾಲೆ ಇದರ್ ಬೈತಾ ಅಂತ ಅಂದಾಗ್ಲೇ ಅಲ್ಲಿಗೆ ಇದು ನನ್ನ ಇದು ಏನೋ ಅಲ್ಲ, ಚಾಯ್ಸ್ ಅಷ್ಟೇನಾ, ನಾನು ಅವ್ರ ಚಾಯ್ಸ್ ಅಷ್ಟೇ, ಇದು ನನ್ನ ಚಾಯ್ಸ್ ಅಲ್ಲ. ನಾನು ಆ ಒಂದು ಎತ್ತರ ಇದ್ದು ನಾನು ಅದಕ್ಕೆ ಬಂದಿದ್ದೀನಿ ಅಂತ ನನಗೆ ಅನ್ಸೋದಿಲ್ಲ. ನನ್ನ ನೀವು ಮಾಡೇವ್ರೆ ಅನ್ನೋದನ್ನ ತೋರಿಸ್ಬಿಟ್ರಲ್ವಾ. ಗಾಟ್ ಇಟ್ ಸರ್, ಗಾಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು.